ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್. ನಾನು ರೂಪಾ ಚಂದ್ರು. ಸದನದಲ್ಲಿ ಗದ್ದಲ ಕೋಲಾಹಲ ಮುಂದುವರೆದಿದೆ. ಪಾಕ್ ಪರ ಘೋಷಣೆ ಆರೋಪ ಸಂಬಂಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬಿಜೆಪಿಗರ ನಡವಳಿಕೆಯ ವಿರುದ್ಧ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ಬಿಜೆಪಿ ಬಹುಮತ ಪಡೆದು ಸರ್ಕಾರ ರಚನೆಯನ್ನ ಮಾಡಿಯೇ ಇಲ್ಲ, ಬಿಜೆಪಿಯದ್ದು ಹಿಂಬಾಗಿಲ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡಿದ್ದಾರೆ. ಶಾಸಕರಿಗೆ ಬಿಜೆಪಿ ದುಡ್ಡು ಕೊಟ್ಟು ಅಧಿಕಾರಕ್ಕೆ ಬಂದಿದ್ರು, ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬಂದಿಲ್ಲ, ಅವರಿಗೆ ಯೋಗ್ಯತೆ ಇದೆಯಾ ಅನ್ನುವ ಮುಖಾಂತರವಾಗಿ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡಿದ್ದಾರೆ. ಬಿಜೆಪಿ ನಾಯಕರಿಗೆ ಏನು ಯೋಗ್ಯತೆ ಇದೆ? ಆರ್ಎಸ್ಎಸ್ ಬಿಜೆಪಿಯಿಂದ ಹಿಂಬಾಗಿಲಿನ ರಾಜಕಾರಣ. ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ದ ದೇಶಭಕ್ತಿ ಬಗ್ಗೆ ಮಾತನಾಡ್ತಾರೆ. ಗಾಂಧಿಯನ್ನ ಕೊಂದ ಗೂಡ್ಸೆಯನ್ನ ಪೂಜೆ ಮಾಡೋರು ಇವರು. ಅಂಬೇಡ್ಕರ್ ಬರೆದ ಸಂವಿಧಾನವನ್ನ ಬದಲಾಯಿಸುವುದೇ ಇವರ ಗುರಿ. ಸಂವಿಧಾನ ಬದಲಿಸ್ತೇವೆ ಅಂತ ಆನಂದ್ ಕುಮಾರ್ ಹೆಗಡೆ ಹೇಳ್ತಾರೆ. ದೇಶವನ್ನ ಧರ್ಮದ ಆಧಾರದ ಮೇಲೆ ವಿಭಜಿಸ್ತಾ ಇದ್ದಾರೆ ಎನ್ನುವ ಮುಖಾಂತರವಾಗಿ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು. ದೇಶವನ್ನ ಒಡೆಯುತ್ತಿರುವುದು ಬಿಜೆಪಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಮಂತ್ರಿಮಂಡಲದಲ್ಲಿ ಇದಾಗಲೇ ಕ್ರಮ ಕೈಗೊಂಡಿಲ್ಲ. ಇದರ ಅರ್ಥ ಏನು? ಸಂವಿಧಾನ ಬದಲಿಸುವುದೇ ಇವರ ಉದ್ದೇಶ. ನೀವು ಹಿಂಗೆ ಭಜನೆ ಮಾಡ್ತಾ ಇರಬೇಕು, ಅಧಿಕಾರಕ್ಕೆ ಬರಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಸದನದಲ್ಲೂ ಕೂಡ ಮತ್ತೆ ಅದೇ ರೀತಿಯ ಗದ್ದಲ ಕೋಲಾಹಲ ಮುಂದುವರೆದಿದೆ. ಗ್ಯಾರಂಟಿ ಗೆದ್ದರಾಮಯ್ಯ ಇಂದಿನ ವರ್ಷಕ್ಕೆ ಹೋಲಿಸಿದರೆ ಕಡಿಮೆ ಹೆಚ್ಚಳ, ಗ್ಯಾರಂಟಿಗಳಿಂದ ಅಡ್ಡ ಪರಿಣಾಮವಾಗಿಲ್ಲ ಎಂಬುದು ಸಾಬೀತು. ವಿತ್ತೀಯ ಶಿಸ್ತು, ಹೆಚ್ಚು ಸಾಲ ಕಡಿಮೆ. ಕನ್ನಡಪ್ರಭದವರು ಬರೆದಿದ್ದಾರೆ, ಗ್ಯಾರಂಟಿಯಿಂದ ಅಭಿವೃದ್ಧಿ ಕಡೆಗೆ, ಗ್ಯಾರಂಟಿ ಯೋಜನೆಗೆ ಮುಂದುವರಿಸುವುದರ ಜೊತೆಗೆ 10 ವರ್ಷಗಳ ಅಭಿವೃದ್ಧಿ ಕನಸು ಬಿಚ್ಚಿಟ್ಟ ಸಿದ್ದು. ಮೂಲಸೌಕರ್ಯ, ಕೃಷಿ, ಶಿಕ್ಷಣ, ಆರೋಗ್ಯಕ್ಕೆ ವಿಶೇಷ ಒತ್ತು. ಉದಯವಾಣಿ ಅವರು ಬರೆದಿರೋದು. ಉದಯವಾಣಿ ನಿಮ್ಮ ಮಂಗಳೂರಿನ ಮುನಿಪಾಲ್ ಪತ್ರಿಕೆ ಅವ್ರು ಬರೆದಿರೋದು. ಬಜೆಟ್ 2024-25 ಕೇಂದ್ರಕ್ಕೆ ಏಟು, ರಾಜ್ಯಕ್ಕೆ ಸ್ವೀಟು. ಪಂಚರಾಜ್ಯಗಳ ಪಂಚ ಗ್ಯಾರಂಟಿಗಳ ನಡುವೆ ಎಲ್ಲರಿಗೂ ಇಷ್ಟಿಷ್ಟು ಕೊಡುವೆ. ಸಿದ್ದು 15ನೇ ಬಜೆಟ್ ವಿಶೇಷ ವ್ಯಾಪಕ ಟೀಕೆ. ಪ್ರಶಂಸೆಗಳ ನಡುವೆಯೂ 5 ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆ, ಜೊತೆಗೆ ಅಭಿವೃದ್ಧಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತು ಕೊಟ್ಟಿದ್ದಾರೆ. ಸಿದ್ದರಾಮನ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ. ಸಿದ್ದರಾಮನ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ. ಸಿದ್ದರಾಮಯ್ಯ 15ನೇ ಬಜೆಟ್, ಸಿದ್ದರಾಮಯ್ಯ 15ನೇ ಬಜೆಟ್. ನೀವು ಹಿಂಗೆ ಭಜನೆ ಮಾಡ್ಕೊಂಡೇ ಇರ್ಬೇಕು ಅಷ್ಟೇ. ನಿಮ್ಗೇನು ಜನ ಆಶೀರ್ವಾದ ಮಾಡಲ್ಲ, ಭಜನೆ ಮಾಡ್ಕೊಂಡೇ ಇರ್ಬೇಕು ಇವರು. ಮಾನ್ಯ ಅಧ್ಯಕ್ಷರೇ, ಆಮೇಲೆ ಹೀಗೆ ವಿವಿಧ ಪತ್ರಿಕೆಗಳು, ಟಿವಿಗಳು ನಮ್ಮ ಬಜೆಟ್ ಅನ್ನ ಪ್ರಶಂಸೆ ಮಾಡಿ ಬರೆದಿದ್ದಾವೆ. ನಮ್ಮ ಬಜೆಟ್ ಅನ್ನ ಎಲ್ಲ ಪತ್ರಿಕೆಗಳು, ಟಿವಿಗಳು ಕೂಡ ಪ್ರಶಂಸೆ ಮಾಡಿ ಬರೆದಿದ್ದಾರೆ. ಅದರಿಂದ ಇವರು ಹೇಳ್ತಕ್ಕಂಥ ಮಾತುಗಳಿದಾವಲ್ಲ, ಆಪಾದನೆಗಳು ಮಾಡ್ತಾ ಇದ್ದಾರಲ್ಲ, ಇವರು ಯಾವ ಸತ್ಯಾಂಶದಿಂದ ಕೂಡಿರ್ತಕ್ಕಂಥ ಆಪಾದನೆಗಳಲ್ಲ. ಮಾನ್ಯ ಅಧ್ಯಕ್ಷರೇ, ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ದಾರೆ. ಏನಪ್ಪಾ ಅದು ಅಂತಂದ್ರೆ, ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ. ಜೆಡಿಎಸ್ನವರು ಕೂಡ ಪೈಪೋಟಿಗೆ ಬಿದ್ದವರಂತೆ. ಅದನ್ನೇ ಮಾಡಿದ್ದಾರೆ, ಆ ಕೆಲಸನೇ ಮಾಡಿದ್ದಾರೆ. ಪೈಪೋಟಿಗೆ ಬಿದ್ದವರಂತೆ. ಐ ಡೋಂಟ್ ನೋ, ನೀವು
ಆ JDS ಅಂತ ಇಟ್ಕೊಳ್ಳೋದು ಇದೆಯಲ್ಲ, JD ಜನತಾದಳ್ ಸೆಕ್ಯುಲರ್ ತೆಗೆದಾಕ್ಬಿಡಿ, ದಯಮಾಡಿ ತೆಗೆದಾಕ್ಬಿಡಿ. ಬರೀ ಜನತಾದಳ ಅಂತ ಇಟ್ಕೊಳ್ಳಿ, ಜನತಾದಳ BJP ಅಂತ ಇಟ್ಕೊಳ್ಳಿ. JDS ರಾಜೇಗೌಡರು ಕೂತ್ಕೊಳ್ಳಿ. JD